ಸ್ನೇಹಿತರೆ, ಅರಿವಿನ ಅಲೆ ಚಾನಲ್ಗೆ ಸ್ವಾಗತ. ನಮ್ಮ ಬ್ರಹ್ಮಾಂಡದಲ್ಲಿ ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳಿದ್ದರೂ ರಾತ್ರಿಯ ಆಕಾಶವೇಕೆ ಅಷ್ಟು ಕತ್ತಲಾಗಿರುತ್ತದೆ? ನಮ್ಮ ಸೂರ್ಯನಂತಹ ಅಸಂಖ್ಯಾತ ನಕ್ಷತ್ರಗಳ ಆ ಅಪಾರ ಬೆಳಕು ಎಲ್ಲಿಗೆ ಹೋಗುತ್ತದೆ? ಬಾಹ್ಯಾಕಾಶದ ಈ ನಿಗೂಢ ಹಾಗೂ ಅಚ್ಚರಿಯ ರಹಸ್ಯವನ್ನು ಭೇದಿಸಲು ಈ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಈ ವಿಡಿಯೋದಲ್ಲಿ ನಾನು 2 ವಿಷಯಗಳನ್ನು ಹೇಳ್ತೀನಿ. ಒಂದು, ಅಷ್ಟು ದೊಡ್ಡ ಸೂರ್ಯ ಇರಬೇಕಾದ್ರೆ ರಾತ್ರಿ ಆಕಾಶ ಏಕೆ ಅಷ್ಟು ಕಪ್ಪಾಗಿ ಕತ್ತಲಾಗಿ ಇರುತ್ತೆ? ಇನ್ನೊಂದು, ಸ್ಪೇಸ್ನಲ್ಲಿ ಲಕ್ಷಾಂತರ ಸ್ಟಾರ್ಸ್ ಇರುತ್ತೆ. ಸ್ಟಾರ್ಸ್ ಅಂದರೆ ಅವು ಕೂಡ ನಮ್ಮ ಸೂರ್ಯನ ಥರನೇ ಅಲ್ವಾ? ಅವು ದೂರ ಇರಬಹುದು, ಓಕೆ, ಆದರೆ ಅಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳು ಇವೆ. ಒಂದರ ಬೆಳಕು ಒಂದಕ್ಕೆ ಕೂಡಿ ಸ್ಪೇಸ್ನಲ್ಲಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ಬೆಳಕು ಇರಬೇಕು ಅಲ್ವಾ? ಹಾಗೆ ನಮ್ಮ ಭೂಮಿಯಲ್ಲೂ ಕೂಡ ರಾತ್ರಿ ಅನ್ನೋದೇ ಇರಬಾರ್ದು, ಯಾಕಂದರೆ ಅಷ್ಟೊಂದು ನಕ್ಷತ್ರಗಳು ನಮ್ಮ ಸ್ಪೇಸ್ನಲ್ಲಿ ಇವೆ. ಆದರೆ ಇಷ್ಟು ಲಕ್ಷ ನಕ್ಷತ್ರಗಳ ಬೆಳಕು ಎಲ್ಲಿಗೆ ಹೋಗ್ತಿದೆ? ಅವು ಯಾಕೆ ಅಷ್ಟು ಡಿಮ್ ಆಗಿ ಕಾಣುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್, ಇಷ್ಟು ದೊಡ್ಡ ಸೂರ್ಯ ಇದ್ರೂ ಸ್ಪೇಸ್ ಯಾಕೆ ಕತ್ತಲಾಗಿ ಕಾಣಿಸುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಇದೊಂದು ಮೂರ್ಖ ಪ್ರಶ್ನೆ. ಎಲ್ಲರಿಗೂ ಇದರ ಆನ್ಸರ್ ಗೊತ್ತಿರುತ್ತೆ. ನಾವು ಎಷ್ಟೇ ಸ್ಮಾರ್ಟ್ ಆದರೂ ಕೂಡ ಕೆಲವೊಂದು ಸಲ ಸಣ್ಣ ವಿಷಯಗಳು ಮೆದುಳಿಗೆ ತಟ್ಟೋದಿಲ್ಲ. ಅದಕ್ಕೆ ಈ ಪ್ರಶ್ನೆಗೂ ಉತ್ತರವನ್ನು ಹುಡ್ಕೋಣ ಬನ್ನಿ. ಬೆಳಕು ಅನ್ನೋದು ಒಂದು ರೀತಿಯ ಭ್ರಮೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಅಲ್ಲಿಂದ ರಿಫ್ಲೆಕ್ಟ್ ಆದ್ರೇನೆ ಆ ವಸ್ತು ನಮಗೆ ಕಂಡು ಅಲ್ಲಿ ಬೆಳಕು ಇದೆ ಅಂತ ಅರ್ಥ ಆಗುತ್ತೆ. ನಿಮ್ಮ ಮುಂದೆ ಯಾವ ವಸ್ತುಗಳು ಇಲ್ದಿದ್ರೆ ಎಷ್ಟು ಬೆಳಕು ಇದ್ರೂ ನಿಮಗೆ ಬೆಳಕು ಇದೆ ಅಂತ ಗೊತ್ತಾಗೋದೇ ಇಲ್ಲ. ಎಕ್ಸಾಂಪಲ್ಗೆ ಒಂದು ಮೇಣದ ಬತ್ತಿ ತಗೊಳ್ಳಿ. ಆ ಮೇಣದ ಬತ್ತಿ ಒಂದು ಗೋಡೆ ಪಕ್ಕ ಉರಿತಾ ಇದೆ. ಅಲ್ಲಿ ಬೆಳಕು ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತದೆ? ಆ ಮೇಣದ ಬತ್ತಿಯ ಬೆಂಕಿಯಿಂದ ನಿಮಗೆ ಕಾಣಿಸುತ್ತಿದೆ. ಆದರೆ ಅದನ್ನು ಕಾಣದಂತೆ ನಿಮ್ಮ ಬೆರಳನ್ನು ಮುಚ್ಚಿಡಿ, ಅಂದರೆ ನಿಮ್ಮ ಬೆರಳನ್ನು ಆ ಬೆಂಕಿಗೆ ಅಡ್ಡ ಇಡಿ. ಆವಾಗ ನಿಮಗೆ ಮೇಣದ ಬತ್ತಿಯ ಬೆಂಕಿ ಕಾಣಿಸೋದಿಲ್ಲ, ಆದ್ರೂ ನಿಮಗೆ ಅಲ್ಲಿ ಬೆಳಕು ಇದೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಬೆಳಕು ಗೋಡೆಗಳಿಗೆ ತಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಗೋಡೆಗಳು ನಿಮಗೆ ಕಾಣಿಸ್ತಿವೆ. ಈಗ ಗೋಡೆಗಳನ್ನು ತೆಗೆದು ಹಾಕೋಣ. ಇವಾಗ ಕೂಡ ಮೇಣದ ಬತ್ತಿಯ ಬೆಳಕು ಕಾಣಿಸ್ತಾ ಇದೆ, ಯಾಕಂದರೆ ಅದರ ಸುತ್ತ ಗ್ಲೋಯಿಂಗ್ ಇಫೆಕ್ಟ್ ಇದೆ. ಈ ಗ್ಲೋಯಿಂಗ್ ಇಫೆಕ್ಟ್ ಯಾಕೆ ಕಾಣಿಸ್ತಿದೆ ಅಂದರೆ ಮೇಣದ ಬತ್ತಿಯ ಸುತ್ತ ಡಸ್ಟ್ ಇದೆ. ಆ ಡಸ್ಟ್ ಪಾರ್ಟಿಕಲ್ಸ್ನಲ್ಲಿ ಲೈಟ್ ಸ್ಕ್ಯಾಟರ್ ಆಗಿ ರಿಫ್ಲೆಕ್ಟ್ ಆಗಿ ನಿಮ್ಮ ಕಡೆ ಬರ್ತಾ ಇದೆ. ಸೊ ಆ ಡಸ್ಟ್ನ ಕೂಡ ರಿಮೂವ್ ಮಾಡಿದರೆ ನಿಮಗೆ ಏನು ಕಾಣಿಸೋದಿಲ್ಲ. ಸೊ ಬೆಳಕು ಇದೆ ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಏನಾದರೂ ವಸ್ತುಗಳು ಇರಬೇಕು. ನಮ್ಮ ಭೂಮಿಯ ಸುತ್ತಮುತ್ತಲೂ ಕೂಡ ತುಂಬ ವಸ್ತುಗಳು, ಕಲ್ಲುಗಳು, ಡಸ್ಟ್ ಇದ್ದಿದ್ರೆ ನಮಗೆ ರಾತ್ರಿ ಕೂಡ ಬೆಳ್ಳನೆಯ ಆಕಾಶ ಕಾಣಿಸ್ತಾ ಇತ್ತು. ಆದರೆ ಎಲ್ಲ ಖಾಲಿ ಆಗಿರೋದ್ರಿಂದ ನಮಗೆ ಕತ್ತಲಾಗಿ ದೂರದ ನಕ್ಷತ್ರಗಳು ಕಾಣಿಸುತ್ತೆ. ನಿಮಗೀಗ ಸ್ಪೇಸ್ನಲ್ಲಿ ಡಸ್ಟ್ ಇರುತ್ತಲ್ಲ ಅಂತ ಡೌಟ್ ಬರಬಹುದು. ಹೌದು, ಸ್ಪೇಸ್ನಲ್ಲಿ ಡಸ್ಟ್ ಇರೋದು ನಿಜಾನೇ, ಆದರೆ ಆಕಾಶವನ್ನೆಲ್ಲ ಈ ರೀತಿ ಬೆಳ್ಳಗೆ ಮಾಡುವಷ್ಟು ಡಸ್ಟ್ ಇರೋದಿಲ್ಲ. ಆ ಡಸ್ಟ್ ಈ ರೀತಿ ಕಾಣಿಸಲು ಸಾಕಾಗ್ತಿಲ್ಲ. ಈಗ ಗೊತ್ತಾಯಿತು ಅಂದ್ಕೊಳ್ತೀನಿ. ಇನ್ನು ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆ ಹೋಗೋಣ. ಅಷ್ಟೊಂದು ನಕ್ಷತ್ರಗಳಿದ್ರೂ ರಾತ್ರಿ ಅಷ್ಟೊಂದು ಕತ್ತಲಾಗಿರುತ್ತಲ್ಲ ಯಾಕೆ ಅಂತ. ನಮ್ಮ ಭೂಮಿಯಲ್ಲಿರೋ ಎಲ್ಲ ಬೀಚ್ನಲ್ಲಿರುವ ಮರಳುಗಳು ಎಷ್ಟು ಇರುತ್ತೋ ಈ ವಿಶ್ವದಲ್ಲಿ ಅಷ್ಟೊಂದು ಸ್ಟಾರ್ಸ್ ಇವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮತ್ತೆ ಅಷ್ಟೊಂದು ನಕ್ಷತ್ರಗಳ ಬೆಳಕು ಎಲ್ಲಿಗೆ ಹೋಗ್ತಾ ಇದೆ? ಅಟ್ಲೀಸ್ಟ್ ಹುಣ್ಣಿಮೆ ದಿನ ಇರುವಷ್ಟು ಬೆಳಕಾದರೂ ಸ್ಪೇಸ್ನಿಂದ ಬರಬೇಕಲ್ವಾ? ಈ ಡೌಟ್ ನನಗೂ ಕೂಡ ಸುಮಾರು ದಿನಗಳಿಂದ ಇತ್ತು. ನಿಮ್ಮಲ್ಲಿ ಕೂಡ ಎಷ್ಟೋ ಜನರಿಗೆ ಈ ಡೌಟ್ ಇದ್ದಿರಬಹುದು. ಸ್ನೇಹಿತರೆ, 16ನೇ ಶತಮಾನದ ಥಾಮಸ್ ಡಿಗ್ಗಿಸ್ ಅನ್ನೋ ಸೈಂಟಿಸ್ಟ್ಗೆ ಕೂಡ ಇದೇ ಡೌಟ್ ಬಂದಿತ್ತು. ಅಂತ್ಯವಿಲ್ಲದ ಈ ಸ್ಪೇಸ್ನಲ್ಲಿ ಲೆಕ್ಕ ಇಲ್ಲದಷ್ಟು ನಕ್ಷತ್ರಗಳಿರುತ್ತೆ, ಮತ್ತೆ ಯಾಕೆ ಪ್ರಕಾಶ ನಮ್ಮ ಭೂಮಿಯವರೆಗೂ ಬರ್ತಾ ಇಲ್ಲ ಅಂತ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ತುಂಬ ರಿಸರ್ಚ್ ಮಾಡ್ತಾರೆ, ಆದರೆ ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಈತ ಸ್ಪೇಸ್ಗೆ ಅಂತ್ಯವೇ ಇಲ್ಲ ಅಂತ ನಂಬಿದ್ದ ವ್ಯಕ್ತಿ. ಇನ್ಫಿನೈಟ್ ಆಗಿರೋ ಈ ವಿಶ್ವದಲ್ಲಿ ಇನ್ಫಿನೈಟ್ ಆಗಿ ಸ್ಟಾರ್ಸ್ ಇರುತ್ತೆ. ಸೊ ಅಷ್ಟೊಂದು ಸ್ಟಾರ್ಸ್ನ ಬೆಳಕು ಎಲ್ಲಿಗೆ ಹೋಗ್ತಿದೆ ಅಂತ ಈತನಿಗೂ ಎಂದೆಂದಿಗೂ ಅರ್ಥವಾಗಲಿಲ್ಲ. ನಂತರ
19ನೇ ಶತಮಾನದಲ್ಲಿ ವಿಲಿಯಂ ಹೋಬ್ಲೆಸ್ ಅನ್ನೋ ಆಸ್ಟ್ರೋನಾಮರ್ ಸ್ಟಾರ್ಸ್ಗೂ ನಮಗೂ ಮಧ್ಯದಲ್ಲಿ ಧೂಳಿನ ಪೊರೆ ಅಡ್ಡ ಇರೋದ್ರಿಂದ ಅವುಗಳ ಬೆಳಕು ಸರಿಯಾಗಿ ಹರಡುತ್ತಾ ಇಲ್ಲ ಅಂತ ಹೇಳಿಬಿಡ್ತಾರೆ. ಆದರೆ ಇವರ ಪ್ರಕಾರ ಅದೇ ರೀಸನ್ ಆಗಿದ್ರೂ ಬೆಳಕು ಅವುಗಳಿಗೆ ತಾಗಿ ಅವು ಕೂಡ ಹೊಳೆಯುತ್ತಾ ವಿಶ್ವವೆಲ್ಲ ಹೊಳೆಯುತ್ತಾ ಕಾಣಬೇಕಿತ್ತು. ಆದರೆ ಈ ರೀತಿ ಆಗ್ತಾ ಇಲ್ಲ. ಸೈನ್ಸ್ಗೆ ಗೊತ್ತಿರೋ ವಿಷಯ ಏನಂದರೆ, ಸ್ಪೇಸ್ ಅನ್ನೋದು ಎಷ್ಟು ದೊಡ್ಡದು ಅಂದರೆ ಅದರಲ್ಲಿರೋ ಎಲ್ಲ ನಕ್ಷತ್ರಗಳ ಬೆಳಕು ಇದನ್ನು ತುಂಬಲು ಸಾಕಾಗ್ತಾ ಇಲ್ಲ. ಜೊತೆಗೆ ದಿನಕ್ಕೆ 1000 ಕೋಟಿ ನಕ್ಷತ್ರಗಳು ಸತ್ತು ಹೋಗ್ತವೆ, 1000 ಕೋಟಿ ನಕ್ಷತ್ರಗಳು ಹುಟ್ಟುತ್ತವೆ. ಸೊ ವಿಶ್ವಕ್ಕೆ ಕೂಡ ಒಂದು ಲಿಮಿಟ್ ಇದೆ. ಜೊತೆಗೆ ವಿಶ್ವ ವೇಗವಾಗಿ ಎಕ್ಸ್ಟ್ಯಾಂಡ್ ಆಗ್ತಾ ಇದೆ. ನಿಮಗೆ ಗೊತ್ತು, ಬೆಳಕಿಗೂ ಒಂದು ಸ್ಪೀಡ್ ಲಿಮಿಟ್ ಇದೆ. ಸೂರ್ಯನಿಂದ ನಮಗೆ ಬೆಳಕು ಬರಲು ಸುಮಾರು 8 ನಿಮಿಷ ಆಗುತ್ತೆ. ಅದೇ ರೀತಿ ವಿಶ್ವದಲ್ಲಿರುವ ಸ್ಟಾರ್ಸ್ನಿಂದ ನಮಗೆ ಬೆಳಕು ಬರಲು 1000ದಿಂದ 2000 ಲಕ್ಷ ವರ್ಷಗಳಾಗುತ್ತೆ. ಸ್ನೇಹಿತರೆ, ಎಕ್ಸಾಂಪಲ್ಗೆ ನಮ್ಮಿಂದ ಲಕ್ಷ ಲೈಟ್ ಇಯರ್ಸ್ ದೂರದಲ್ಲಿರೋ ಒಂದು ನಕ್ಷತ್ರ ಹುಟ್ಟಿದೆ ಎಂದುಕೊಳ್ಳಿ. ಆ ನಕ್ಷತ್ರದಿಂದ ನಮ್ಮ ಭೂಮಿಯವರೆಗೆ ಫಸ್ಟ್ ಟೈಮ್ ಬೆಳಕು ಬರೋದ್ರೊಳಗೆ ಲಕ್ಷ ವರ್ಷಗಳು ಆಗುತ್ತೆ. ಅಷ್ಟು ವರ್ಷಗಳಲ್ಲಿ ಎಷ್ಟೋ ಸ್ಟಾರ್ಸ್ ಸತ್ತು ಹೋಗುತ್ತೆ. ಇದಕ್ಕೆ ಇನ್ನೊಂದು ರೀಸನ್ ಆ್ಯಡ್ ಆಗೋದು ಏನಂದರೆ, ಸ್ಪೇಸ್ ಖಾಲಿಯಾಗಿ ಇರೋದಿಲ್ಲ. ಧೂಳಿನಿಂದ ಮತ್ತು ಗ್ಯಾಸ್ನಿಂದ ಕೂಡಿರುತ್ತೆ. ಇವು ಲಕ್ಷ ವರ್ಷಗಳ ದೂರದಿಂದ ಸ್ವಲ್ಪ ಲೈಟ್ನ ಬ್ಲಾಕ್ ಮಾಡಿದ್ರೂ ಅಷ್ಟು ಲಕ್ಷ ವರ್ಷಗಳು ಬೆಳಕು ಬರೋದ್ರೊಳಗೆ ಅದು ತುಂಬ ಡಿಮ್ ಆಗಿ ಹೋಗುತ್ತೆ. ಸೊ ಇಷ್ಟೆಲ್ಲ ಕಾರಣದಿಂದ ರಾತ್ರಿ ಆಕಾಶ ಹೊಳೆಯೋದಿಲ್ಲ ಮತ್ತು ರಾತ್ರಿ ಹೊತ್ತು ಬೆಳಕು ಇರೋದಿಲ್ಲ. ಆದರೆ ಈ ಲಿಮಿಟ್ ಕೇವಲ ನಮಗೆ ಮಾತ್ರ, ಟೆಲಿಸ್ಕೋಪ್ಗಳಿಗಲ್ಲ. ನಮ್ಮ ಕಣ್ಣಿಗೆ ಕಾಣುವ ಬೆಳಕು ಇಷ್ಟೇ. ಇನ್ನು ಇಷ್ಟು ದೊಡ್ಡ ಪಾರ್ಟ್ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇದು ಕೇವಲ ಮಷಿನ್ಸ್ಗೆ ಅಷ್ಟೇ ಕಾಣಿಸುತ್ತೆ. ಸೊ ದೂರದ ನಕ್ಷತ್ರಗಳಿಂದ ಬಂದ ಬೆಳಕಲ್ಲಿ ನಮಗೆ ಕಾಣದ ಪಾರ್ಟ್ ಕೂಡ ಇರುತ್ತೆ. ಮಷಿನ್ಸ್ಗಳಿಗೆ ಆಕಾಶ ಬ್ರೈಟ್ ಆಗಿ ಬಣ್ಣದಿಂದ ಕಾಣಿಸುತ್ತೆ. ನಮಗೂ ಆ ಎಲ್ಲ ಬೆಳಕು ನೋಡೋ ಸಾಮರ್ಥ್ಯ ಇದ್ದಿದ್ರೆ ನಮಗೂ ಈ ರೀತಿ ಕಾಣಿಸ್ತಾ ಇತ್ತು. ಯಾವತ್ತೋ ಒಂದು ದಿನ ಎಲ್ಲ ಬೆಳಕನ್ನು ನೋಡುವ ಕನ್ನಡಕಗಳು ಬಂದರೆ ನಾವು ಕೂಡ ಇದನ್ನು ಅನುಭವಿಸಬಹುದು. ಸ್ಪೇಸ್ನಿಂದ ಬರುವ ಬೆಳಕಲ್ಲಿ ಗಾಮಾ ರೇಸ್, ಎಕ್ಸ್ ರೇಸ್ ಭೂಮಿಯ ಒಳಗೆ ರೀಚ್ ಆಗದೇ ಇದ್ದರೂ ರೇಡಿಯೋ ವೇವ್ಸ್ ಭೂಮಿಯ ಅಟ್ಮಾಸ್ಫಿಯರ್ನ ದಾಟಿಕೊಂಡು ಭೂಮಿಯ ಒಳಕ್ಕೆ ಬರಬಲ್ಲವು. ಸೊ ಅದಕ್ಕೆ ಆಸ್ಟ್ರೋನಾಮರ್ಸ್ ದೊಡ್ಡ ರೇಡಿಯೋ ಟೆಲಿಸ್ಕೋಪ್ಗಳನ್ನು ಇಟ್ಟು ಇದನ್ನು ಅಬ್ಸರ್ವ್ ಮಾಡ್ತಾ ಸ್ಪೇಸ್ನ ಸ್ಟಡಿ ಮಾಡ್ತಾ ಇರ್ತಾರೆ. ಯೂನಿವರ್ಸ್ ಎಕ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತು ಅಲ್ವಾ? ಎಕ್ಸ್ಟ್ಯಾಂಡ್ ಅನ್ನೋದನ್ನು ಡೀಪಾಗಿ ನೋಡಿದರೆ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿ ದೂರ ಹೋಗ್ತಿದೆ. ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ ದೂರ ಹೋಗ್ತಾ ಇದೆ. ಈ ದೂರ ಆಗ್ತಿರೋ ಕಾರಣದಿಂದ ಕೂಡ ಲೈಟ್ ಅನ್ನೋದು ಸ್ಟ್ರೆಚ್ ಆಗಿ ಹೋಗುತ್ತೆ. ಸೊ ಆ ಸ್ಟ್ರೆಚಿಂಗ್ನಿಂದ ಲೈಟ್ ವೇವ್ಲೆನ್ಸ್ ಲಾಂಗ್ ಆಗಿ ಹೋಗುತ್ತೆ. ಇದನ್ನೇ ರೆಡ್ ಶಿಫ್ಟ್ ಅಂತ ಕರೀತಾರೆ. ಈ ರೆಡ್ ಶಿಫ್ಟ್ ಕಾರಣದಿಂದ ಬೆಳಕು ನಾವು ನೋಡೋಕ್ಕಾಗೋ ವಿಸಿಬಲ್ ರೇಂಜ್ನಿಂದ ಬೇರೆಯಾಗಿ ಹೋಗುತ್ತೆ. ಸೊ ಆ ಲೈಟ್ ಇಲ್ಲಿಯವರೆಗೂ ಬಂದ್ರೂ ನಮಗೆ ಕಾಣಿಸೋದೇ ಇಲ್ಲ. ಆ ಉಳಿದ ಲೈಟ್ಸ್ಗಳನ್ನು ಮಷಿನ್ಸ್ಗಳು ನೋಡಬಲ್ಲವು. ಸ್ನೇಹಿತರೆ, ನಮ್ಮ ಸ್ಪೇಸ್ನಲ್ಲಿ ಈ ಬ್ರಹ್ಮಾಂಡ ಹುಟ್ಟಿದಾಗ ಹುಟ್ಟಿದ ಬೆಳಕು ಕೂಡ ಇನ್ನೂ ಹರಿದಾಡ್ತಾ ಇದೆ. ಆದರೆ ಅದು ತುಂಬ ಸೂಕ್ಷ್ಮವಾಗಿ ಹೋಗಿದೆ. ಆ ಲೈಟ್ಸ್ನ ಕೂಡ ಅಬ್ಸರ್ವ್ ಮಾಡ್ತಾ ಈ ಸ್ಪೇಸ್ ಹೇಗೆ ಹುಟ್ಟಿದೆ ಅನ್ನೋದನ್ನು ವಿಜ್ಞಾನಿಗಳು ತಿಳ್ಕೊಳ್ತಾ ಇದ್ದಾರೆ. ಸೊ ಈ ಎಲ್ಲ ರೀಸನ್ಸ್ನಿಂದ ಸ್ಪೇಸ್ ರಾತ್ರಿ ಕಪ್ಪಾಗಿ ಇರುತ್ತೆ. ಪ್ಲಸ್ ನಮಗೆ ರಾತ್ರಿ ಬೆಳಕು ಬರೋದಿಲ್ಲ. ಸ್ನೇಹಿತರೆ, ಒಂದು ವೇಳೆ ನಮ್ಮ ಸ್ಪೇಸ್ನಲ್ಲೆಲ್ಲ ಅಥವಾ ನಮ್ಮ ಭೂಮಿಯ ಸುತ್ತಮುತ್ತ ತುಂಬ ಡಸ್ಟ್ ಪಾರ್ಟಿಕಲ್ಸ್ ಇದ್ದಿದ್ರೆ ಸೂರ್ಯನಿಂದ ಬಂದ ಲೈಟ್ ಎಲ್ಲ ಕಡೆ ಚದುರಿ ಹೋಗಿ ರಿಫ್ಲೆಕ್ಟ್ ಆಗಿ ನಮಗೆ ರಾತ್ರಿಯ ಆಕಾಶ ಕೂಡ ಬೆಳ್ಳಗೆ ಕಾಣಿಸ್ತಾ ಇತ್ತು. ಈ ರೀತಿ ಕಪ್ಪಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಥರ ಆಕಾಶ ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮಗೆ ನಕ್ಷತ್ರಗಳು ನೋಡೋಕೆ ಆಗ್ತಾ ಇರಲಿಲ್ಲ. ಅದೇ ಥರ ಈ ಸ್ಪೇಸ್ನಲ್ಲಿರೋ ಎಲ್ಲ ನಕ್ಷತ್ರಗಳ ಬೆಳಕು ತುಂಬ ಪ್ರಕಾಶಮಾನವಾಗಿ ಇದ್ದಿದ್ರೆ ನಮ್ಮ ಭೂಮಿಯಲ್ಲಿ ಯಾವಾಗಲೂ ಬೆಳಕು ಇರ್ತಾ ಇತ್ತು. ನಿಮ್ಮಲ್ಲಿ ತುಂಬ ಜನರಿಗೆ ಹುಣ್ಣಿಮೆಯ ರಾತ್ರಿಯ ಬೆಳಕು ಅಂದರೆ ತುಂಬ ಇಷ್ಟ. ತುಂಬ ಡಿಮ್ ಆಗಿ ತಂಪಾಗಿ ಇರುತ್ತೆ. ಅದೇ ಥರ ಯಾವುದೋ ಒಂದು ಗ್ರಹದಲ್ಲಿ ನಮ್ಮ ಥರನೇ ಮನುಷ್ಯರಿದ್ದು ಅವರಿಗೆ ತುಂಬ ಡಿಮ್ ಆಗಿರೋ ಲೈಟ್ ಎವ್ರಿಡೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬಟ್ ಅವರಿಗೆ ನಮ್ಮ ಥರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲ್ವೇನೋ. ಯಾಕಂದರೆ ದಿನ ಅದನ್ನೇ ನೋಡಿದರೆ ಯಾರಿಗಾದರೂ ಇಂಟ್ರೆಸ್ಟ್ ಹೋಗುತ್ತೆ. ಸೊ ಅವರು ಕೂಡ ನಮ್ಮ ಥರ 12 ಗಂಟೆಗಳಿಗೊಮ್ಮೆ ಬೆಳಕು, 12 ಗಂಟೆಗಳಿಗೊಮ್ಮೆ ರಾತ್ರಿ ಆಗೋದನ್ನು ಬಯಸ್ತಾ ಇದ್ದಾರೇನೋ.
ಸೊ ನಾವು ಇದ್ದಿರೋದ್ರಲ್ಲೇ ಖುಷಿಯಾಗಿರೋಣ. ಇದಿಷ್ಟು ಈ ವಿಡಿಯೋನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯಾವ ಥರ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.